ನಗಣ ಇಲ್ಲ ನೋಡು. ಓಕೆ, ಇವತ್ತು ನಮ್ಮ ಮಹಾಲಕ್ಷ್ಮಿ ವಿಧಾನಸಭಾ ಕ್ಷೇತ್ರದ ಒಂದು ವಾರ್ಡ್ ನಂದಿನಿ ಲೇಔಟಲ್ಲಿ ಸುಮಾರು ನಮ್ಮ ನಾಗಮಂಗಲ ಕುಣಿಗಲ್ ಕಡೆಯಿಂದ ಬಂದಿರೋರು ಸಾಕಷ್ಟು ಜನ ಇರೋದ್ರಿಂದ ಇವತ್ತು ಇಲ್ಲಿ ಎಲ್ಲ ನಾಗರಿಕರ ಒಂದು ಬೇಡಿಕೆ, ನಾಗಮಂಗಲ ಕಡೆ ನಮ್ಮ ಊರ ಕಡೆಗೆ ಒಂದು ಬಸ್ಸನ್ನು ವ್ಯವಸ್ಥೆ ಮಾಡಿಕೊಡ್ಬೇಕು ಅನ್ನೋದು ಹಲವಾರು ದಿನಗಳ ಒಂದು ಬೇಡಿಕೆ ಇವತ್ತು ಕನಸು ನೆರವೇರಿದೆ. ಇವತ್ತು ಹಲವಾರು ನಮ್ಮೆಲ್ಲ ಮುಖಂಡರುಗಳು ಇವತ್ತು ಬಂದು ಕಾರ್ಯಕ್ರಮಕ್ಕೆ ಭಾಗವಹಿಸ್ತಾರೆ. ಇವತ್ತು ಬಸ್ಸನ್ನು ಚಾಲನೆ ಸಹ ನಮ್ಮ ಶಾಸಕರು ಕೊಟ್ಟಿದ್ದಾರೆ. ಇನ್ನೂ ಸಹ ಮಂಡ್ಯ ಕಡೆಗೆ ನಮಗೂ ನಮ್ಮ ಹಲವಾರು ಜನ ಇರೋದ್ರಿಂದ ನಮ್ಮ ಮಂಡ್ಯ ಕಡೆಗೂ ಒಂದು ಬಸ್ಸನ್ನು ಮಾಡಿಕೊಡಿ ಅಂತ ಅಂದ್ಬಿಟ್ಟು ಬೇಡಿಕೆ ಇಟ್ಟಿದ್ದಾರೆ. ಅದನ್ನು ಸಹ ಮುಂದಿನ ದಿನದಲ್ಲಿ ನಮ್ಮ ಶಾಸಕರು ನೇತೃತ್ವದಲ್ಲಿ ಖಂಡಿತವಾಗ್ಲೂ ಅದನ್ನು ನೆರವೇರಿಸಿಕೊಡ್ತಾರೆ. ಇವತ್ತು ನಮ್ಮೆಲ್ಲ ಮುಖಂಡರು ಸಹ ನಾಗಮಂಗಲಕ್ಕೆ ಹೋಗುವಂಥ ಒಂದು ಬಸ್ನಲ್ಲಿ ಹೋಗುವಂಥ ಕಾರ್ಯಕ್ರಮವನ್ನು ಸಹ ಇಟ್ಕೊಂಡಿದ್ದಾರೆ. ಇಲ್ಲಿರುವಂಥ ನಾಗರಿಕರಿಗೂ ಅಂತೂ ಸಾಕಷ್ಟು ಸಂಖ್ಯೆಯಲ್ಲಿ ಅನುಕೂಲ ಅಂತೂ ಆಗ್ತಾ ಇದೆ. ಸೊ ಈ ವಿಚಾರವಾಗಿ KSRTC ಅಧಿಕಾರಿಗಳಿಗೆ ಈ ಲಾಭ ನಷ್ಟದ ವಿಚಾರ ಬಂದ್ರೆ ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಪ್ರತಿನಿತ್ಯ ಇಲ್ಲ, ಇಲ್ಲಿ ಈಗಾಗಲೇ ಗೊತ್ತಿದೆ, ಹೆಣ್ಮಕ್ಳಿಗೆ ಫ್ರೀ ಯೋಜನೆಗಳನ್ನ ಮಾಡಿ ಸಾರಿಗೆ ಇಲಾಖೆ ನಷ್ಟದಲ್ಲೇ ಇರುವುದರಿಂದ ನಮ್ಮ ಮುಖಂಡರುಗಳಿಗೆ ನಮ್ಮ ಶಾಸಕರು ಒಂದು ಕರೆಯನ್ನು ಕೊಟ್ಟಿದ್ದಾರೆ. ಈಗ ಬಸ್ಸನ್ನು ಯೂಸ್ ಮಾಡುವಂಥ ಕೆಲಸವನ್ನ ಮಾಡಿ, ಮತ್ತು ಈಗ ಅಲ್ಲೆಲ್ಲ ಓನ್ ವೆಹಿಕಲಲ್ಲಿ ಹೋಗೋದಕ್ಕಿಂತನೂ ಬಸ್ಸಲ್ಲಿ ಹೋಗಿ ಬನ್ನಿ, ಊರಿಗೆ ಹೋಗೋದು 3-4 ಕಡೆ ಬಂದು ಬರ್ತಾ ಇದೆ. ಬೆಳಗ್ಗೆ ಒಂದ್ಸಲಿ, ಮಧ್ಯಾಹ್ನ ಒಂದ್ಸಲಿ, ಮತ್ತು ಸಾಯಂಕಾಲ ಒಂದ್ಸಲಿ ಹೋಗೋಂಥ ಬಸ್ಸನ್ನು ಸಹ ವ್ಯವಸ್ಥೆ ಮಾಡಿರೋದ್ರಿಂದ ಖಂಡಿತವಾಗ್ಲೂ ಇದೆ ನಾಗಮಂಗಲಕ್ಕೆ ಹೋಗೋ ಬಸ್ ಅಂತ ಖಂಡಿತವಾಗ್ಲೂ ನಷ್ಟ ಆಗೋದಿಲ್ಲ. ಯಾಕೆಂದರೆ ಸಾಕಷ್ಟು ಸಂಖ್ಯೆಯಲ್ಲಿ ಪ್ರಚಾರನೂ ಸಹ ನಮ್ಮ ಮುಖಂಡರುಗಳು ಕೊಡ್ತಾ ಇದ್ದಾರೆ. ಎಲ್ಲೆಲ್ಲಿ ನಾಗಮಂಗಲದವ್ರು ಇರ್ತಾರೆ ಅವ್ರಿಗೆ ಸರ್ಕಲ್ಗೆ ಮೆಸೇಜ್ ಪಾಸ್ ಮಾಡುವಂಥ ಕೆಲಸವನ್ನು ಸಹ ಮಾಡ್ತಾ ಇದ್ದಾರೆ. ಹಂಗಾಗಿ ಲಾಸ್ ಅಂತೂ ಈಗ ನಾಗಮಂಗಲಕ್ಕೆ ಹೋಗೋ ಬಸ್ ಲಾಸ್ ಅಂತೂ ಆಗಲ್ಲ ಅಂತ ನಾನು ಅಂದ್ಕೊಂಡಿರ್ತೀನಿ. ಎಲೆಕ್ಷನ್ ಹತ್ರ ಬರ್ತದೆ, ಈ ಒಂದು ಅಂದ್ರೆ ಕೆಲಸಗಳು ಕೈ ಹಿಡಿಯುತ್ತೀರಾ ಮುಂದಿನ ನಿಮ್ಮ ಅಭ್ಯರ್ಥಿಗಳಿಗೆ? ಖಂಡಿತವಾಗ್ಲೂ ಇಲ್ಲೇ ನಮ್ಮ ಮಹಾಲಕ್ಷ್ಮಿ ವಿಧಾನಸಭಾ ಕ್ಷೇತ್ರದಲ್ಲಿ ಬರುವಂಥ 7 ವಾರ್ಡ್ ಈಗೇನಿದೆ, ಮುಂದಿನದೆಲ್ಲ 10 ಆಗ್ಬೋದು, 11 ಆಗ್ಬೋದು. ಪ್ರತಿಯೊಂದು ವಾರ್ಡ್ನಲ್ಲೂ ಸಹ ನಮ್ಮ ಮುಖಂಡರು ನಮ್ಮ ಶಾಸಕರ ಕೆಲಸವನ್ನು ಪ್ರತಿನಿತ್ಯ ನಮ್ಮ ಜನರಿಗೆ ತಲುಪಿಸುವಂಥ ಕೆಲಸವನ್ನು ಸಹ ಮಾಡ್ತಾ ಇದ್ದಾರೆ. ಹಾಗಾಗಿ ನಮ್ಮ ಮುಖಂಡರು, ನಮ್ಮ ಕಾರ್ಯಕರ್ತರು ಎಲ್ಲರೂ ಸಹ ನಮ್ಮ ಪರವಾಗಿದ್ದಾರೆ. ಇವತ್ತು ಆ ಬೇಡಿಕೆ ಈಡೇರಿದೆ. ಇಲ್ಲಿ ಈ ಭಾಗದಲ್ಲಿ ನಾಗಮಂಗಲ, ಮಾಗಡಿಯಿಂದ, ಕುಣಿಗಲ್ಲಿಂದ ಬರ್ತಕ್ಕಂಥ ಕುಟುಂಬಗಳು ಜಾಸ್ತಿ ಇದೆ. പക്ഷേ ನಾವು ಒಂದು ರೇಷನ್ ತರಬೇಕಾದ್ರೂ ತಿರ್ಗಾ ಭಾಳ ಕಷ್ಟ ಆಗೋದು, ಅತ್ಲಿಂದ ತರಬೇಕಾದ್ರು. ಇವತ್ತು ನಾಗಮಂಗಲಕ್ಕೆ ಇಲ್ಲಿಂದ ನಂದಿನಿ ಬಡಾವಣೆಯಿಂದ ನೆಲಮಂಗಲ, ಕುಣಿಗಲ್, ಯಡಿಯೂರು, ಬೆಳ್ಳೂರು ಕ್ರಾಸ್, ಅಲ್ಲಿಂದ ನಾಗಮಂಗಲಕ್ಕೆ ಹೋಗ್ತಕ್ಕಂಥದ್ದಿದೆ. ಇನ್ನು ಕೆಲವರು ಸ್ನೇಹಿತರು ಅಮೃತೂರ್ ಮೇಲೆ ಹೋಗಬೇಕು ಅಂತಕ್ಕಂಥದ್ದು, ಇನ್ನು ಕೆಲವರು ಸ್ನೇಹಿತರು ನೆನ್ನೆಯಿಂದ ನಮಗೆ ಶಿವನ ದೇವಸ್ಥಾನದಿಂದ ಕೊಡಬೇಕು, 10 ಕಡೆ ಜಾಸ್ತಿ ಇದ್ದೀವಿ ಅಂತಕ್ಕಂಥದ್ದು. ಇನ್ನೊಂದು ಬಸ್ ಕೊಟ್ಟಾಗ ಭಾಗಶಃ ನಾನು ಅನ್ಕೊಂಡಿರೋದು ಶಿವನ ದೇವಸ್ಥಾನದಿಂದ ಇದನ್ನು ಮಾಡಿ ಹೀಗೆ ಬರೋ ರೀತಿ ಒಂದು ಇಲ್ಲಿಂದ ನಂದಿನಿ ಬಡಾವಣೆಯಿಂದ ಅದು ಅಲ್ಲಿಗೆ ಈ ಭಾಗದಲ್ಲಿರ್ತಕ್ಕಂಥವ್ರಿಗೆ ಎಲ್ರಿಗೂ ಅನುಕೂಲ ಆಗುತ್ತೆ ಅಂತಕ್ಕಂಥದ್ದನ್ನ ನಾನು ಭಾವಿಸಿದ್ದೇನೆ. ಪ್ರತಿನಿತ್ಯ ಬೆಳಗ್ಗೆ 7:15ಗೆ ಅಲ್ಲಿ ಬಿಡುತ್ತೆ, ಇಲ್ಲಿ ನಾಗಮಂಗಲದಲ್ಲಿ 9:15ಗೆ ಇಲ್ಲಿ ಬರುತ್ತೆ ಬಸ್ಸು. ತಿರ್ಗಾ ಇಲ್ಲಿ 10:15ಗೆ ಬಿಡುತ್ತೆ. 10:15ಗೆ ಬಿಟ್ಟು 12:45ಕ್ಕೆ ಅಲ್ಲಿ ಹೋಗುತ್ತೆ. 12:45 1 ಗಂಟೆಗೆ ಅಲ್ಲಿ ಹೋಗುತ್ತೆ. ತಿರ್ಗಾ 1:15ಗೆ ಅಲ್ಲಿ ಬಿಡ್ತದೆ. 1:15ಗೆ ಬಿಟ್ಟು 15 ಅಂದರೆ 3:15ಗೆ ಇಲ್ಲಿಗೆ ಬರ್ತದೆ. 16 4:15ಗೆ ಬಿಟ್ಟು ಹೋಗಿ ಅಲ್ಲಿ ಬಸ್ ಅಲ್ಲೇ ಆಲ್ಟ್ ಆಗುತ್ತೆ. ನಿಮಗೂ ಅಡ್ಜಸ್ಟ್ ಆಗಿ ಒಂದು 2 ದಿನ 3 ದಿನ ಬೇಕಾಗುತ್ತೆ. ನೀವು ಇಲ್ಲಿನ ನಿವಾಸಿಗಳೇನಿದ್ರೆ ಊರ ಕಡೆ ಹೋಗೋರಿಗೆ ಈಗ ಹೆಣ್ಮಕ್ಳು ಫ್ರೀ ಆಗಿ ಹೋಗ್ಬೋದು. ಇಲ್ಲೇ ನಾಗಮಂಗಲ, ಕುಣಗಲು ಇದಕ್ಕೆ ಬಸ್ಸು ಬಂದೈತೆ ಅಂತಕ್ಕಂಥದ್ದನ್ನ ನೀವುಗಳು ತಿಳಿಸ್ಬೇಕು. ಮನೆಗಳಲ್ಲಿ ನೀವು ವಾಸ ಮಾಡ್ತಕ್ಕಂಥ ಪ್ರದೇಶದಲ್ಲಿ ನೀವು ತಿಳಿಸಿದ್ರೆ ಎಲ್ರಿಗೂ ಅನುಕೂಲ ಆಗುತ್ತೆ. ಅದು ಅನುಕೂಲ ಆಗಬೇಕು ಅಂತಕ್ಕಂಥ ದೃಷ್ಟಿಯಿಂದ ನೀವೇನು ಕೇಳಿದರೆ ಅದನ್ನ ಮಾಡಿಕೊಟ್ಟಿದ್ದೇನೆ. ಮುಂದಿನ ದಿನದಲ್ಲಿ ಬೇರೆ ಭಾಗದವರು ಕೇಳ್ತಾ ಇದ್ದಾರೆ, ಇನ್ನು ಒಂದು ಹೊಸ ಬಸ್ನ ಕೊಡ್ತೀವಿ ಅಂತಕ್ಕಂಥದ್ದೇಳಿ. ಅವಾಗ ಕೊಟ್ಟಾಗ ನಾನು ಮಾತಾಡಿ ನಿಮಗೆ ಬೇರೆ ಭಾಗದಿಂದನೂ ಅಲ್ಲಿಗೆ ಹೋಗೋದಕ್ಕೆ, ಕುಣಗಲು ಮತ್ತು ನಾಗಮಂಗಲಕ್ಕೆ ಹೋಗೋದಕ್ಕೂ ಅನುಕೂಲವನ್ನು ಮಾಡಿಕೊಡ್ತೇನೆ. ನಿಮ್ಮೆಲ್ರಿಗೂ ಒಳ್ಳೇದಾಗಲಿ ಅಂತಕ್ಕಂಥ ಕಳೆದ 2 ತಿಂಗಳಲ್ಲಿ 2 ಬೇಡಿಕೆ ಇಟ್ರಿ. ಒಂದು ಕೆಂಪೇಗೌಡ ಪ್ರತಿಮೆ, ಮೊನ್ನೆ ಜಯಚಂದ್ರ ಸಾರ್ ಅವ್ರು ಬಂದರು ಒಂದು ಕಾರ್ಯಕ್ರಮಕ್ಕೆ, ಗೋಕುಲಾಷ್ಟಮಿಗೆ ಬಂದಾಗ ಗೋಪಾಲಯ್ಯ ಭಾಳ ಚೆನ್ನಾಗಿ ಮಾಡಿಸಿದ್ಯಾ ಅಂತಕ್ಕಂಥದ್ದು ಹೇಳಿದ್ರು. ಭಾಳ ಚೆನ್ನಾಗಿ ಮಾಡಿಸಿದ್ಯಾ, ಅದು ಭಾಳ ಚೆನ್ನಾಗೈತಿ ಸರ್ಕಲಲ್ಲಿ ಅಂತಕ್ಕಂಥದ್ದನ್ನ ಹೇಳಿದ್ರು. ಕೆಂಪೇಗೌಡ ಪ್ರತಿಮೆನ ಇದು ಹೇಳಿದ್ರು. ನಿಮ್ಮೆಲ್ರಿಗೂ ಒಳ್ಳೇದಾಗಲಿ. ಇವತ್ತು ನಮ್ಮ ಮುಖಂಡಗಳು ಹೋಗಿ ಬನ್ನಿ, ಊರಿಗೆ ಹೋಗ್ಬಿಟ್ಟು ತಿರ್ಗಾ ಇದೇ ಬಸ್ಸಲ್ಲಿ ವಾಪಸ್ ಬನ್ನಿ. ನೀವು ಈ ಬಸ್ಸಲ್ಲೂ ಕಲೆಕ್ಷನ್ನು ಆಗಬೇಕು.
ಕಲೆಕ್ಷನ್ ಆಗ್ಬೇಕಾದ್ರೆ ನೀವು ಲೇಡೀಸು ಹೋಗ್ಲಿ ಊರ್ ಕಡೆ ಹೋಗ್ತಕ್ಕಂಥವ್ರು, ನೀವು ಜೆಂಟ್ಸನು ಹೋಗ್ತಕ್ಕಂಥವ್ರು ಇದನ್ನೇ ವಾಟ್ಸಪ್ಗಳಲ್ಲಿ ಈ ಬಸ್ಸನ್ನ ಬಿಟ್ಟಿರ್ತಕ್ಕಂಥದ್ದನ್ನ ಎಲ್ರಿಗೂ ತಿಳಿಸ್ತಕ್ಕಂಥ ಕೆಲಸವನ್ನು ಮಾಡ್ರಿ. ಎಲ್ರಿಗೂ ಒಳ್ಳೇದಾಗಲಿ. ಭಾರತ್ ಮಾತಾ. ಒಂದು ಟ್ರಿಪ್ ಇಳಿದು ನೆಕ್ಸ್ಟ್ ಬಂದು ಹೋಗೋಷ್ಟೊತ್ತು ತಿರ್ಗಾ ರಿಟರ್ನ್ ಶಿವಣ್ಣ